ಶಿಕ್ಷೆ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಕೇಳಿಕೊಳ್ಳಲಿರುವ ವಕೀಲರು ಪ್ರಜ್ವಲ್ ಪರ ವಕೀಲರು ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಹೈಕೋರ್ಟ್ ಪುರಸ್ಕರಿಸಿದರೆ ಜೀವಾವಧಿ ಶಿಕ್ಷೆ ಖಾಯಂ. ಜೀವನ ಪರ್ಯಂತ ಶಿಕ್ಷೆಯಾದ ಪ್ರಜ್ವಲ್ನ ಮುಂದಿನ ನಡೆ ಏನು? ಹಾಗಾದ್ರೆ ಕ್ರಿಮಿನಲ್ ಅಪೀಲ್ ಮೂಲಕ ಹೈಕೋರ್ಟ್ ಮೊರೆ ಹೋಗಲಿರುವ ಪ್ರಜ್ವಲ್ ಪರ ವಕೀಲರು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡೋದಕ್ಕೆ ವಕೀಲರು ಕೇಳಿಕೊಳ್ಳಲಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಹೈಕೋರ್ಟ್ ಪುರಸ್ಕರಿಸಿದ್ರೆ ಜೀವಾವಧಿ ಶಿಕ್ಷೆ ಯಥಾ ಪ್ರಕಾರ ಹೋಗುತ್ತದೆ. ಏನು ಮಾಡ್ತಾರೆ? IPC 376 2K ಜೀವಾವಧಿ ಜೊತೆಗೆ 5 ಲಕ್ಷ. IPC 376 2N ಜೀವಾವಧಿ ಶಿಕ್ಷೆ ನೋಡಿ. IPC 354A 3 ವರ್ಷ ಕಠಿಣ ಜೈಲು 25,000 ದಂಡ. IPC 354B 7 ವರ್ಷ ಕಠಿಣ ಜೈಲು 50,000 ದಂಡ. ದಂಡ ಪಾವತಿಸದಿದ್ದಲ್ಲಿ 6 ತಿಂಗಳು ಸರಳ ಜೈಲು. IPC 354 3 ವರ್ಷ ಕಠಿಣ ಜೈಲಿರುತ್ತೆ. IPC 506 2 ವರ್ಷ ಕಠಿಣ ಜೈಲು 10,000 ರೂಪಾಯಿ ದಂಡ ಇರುತ್ತೆ. IPC 201 ಪ್ರಕಾರ 3 ವರ್ಷ ಕಠಿಣ ಜೈಲು 25,000 ದಂಡ. IT ಆಕ್ಟ್ 66 3 ವರ್ಷ ಕಠಿಣ ಶಿಕ್ಷೆ ಇರುತ್ತೆ. ಒಟ್ಟು 11 ಲಕ್ಷ ದಂಡ ವಿಧಿಸಿದೆ ಈಗ ಕೋರ್ಟ್. ದಂಡದ ಜೊತೆಗೆ ಸಂತ್ರಸ್ತೆಗೆ 11 ಲಕ್ಷ ಪರಿಹಾರವನ್ನು ನೀಡಲು ಸೂಚನೆಯನ್ನ ನೀಡಲಾಗಿದೆ. ರವಿನಾರಾಯಣ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಮುಂದಿನ ನಡೆ ಬಗ್ಗೆನೂ ಕೂಡ ಬಹಳಷ್ಟು ಕುತೂಹಲ ಇದೆ. ಅವರ ಆರೋಪಿಯ ಅಥವಾ ಅಪರಾಧಿಯ ಪರ ವಕೀಲರು ಮುಂದೆ ಏನು ಮಾಡಬಹುದು? ರಾಮ್, ಈಗಾಗಲೇ ಹೇಳಿದಾಗೆ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನು ಆದೇಶವನ್ನು ಕೊಟ್ಟಿದೆ, ಈ ಆದೇಶವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಪ್ರಜ್ವಲ್ ರೇವಣ್ಣಗೆ ಅವಕಾಶ ಇದೆ. ಈ ಒಂದು ಸರ್ಟಿಫೈಡ್ ಕಾಪಿ ಅಂದರೆ ಏನು ಈ ಒಂದು ಆದೇಶ ಪ್ರತಿ ಬಂದ ನಂತರ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಪ್ರಜ್ವಲ್ ಪರ ವಕೀಲರು ಸಲ್ಲಿಕೆ ಮಾಡ್ತಾರೆ. ಅದೇ ರೀತಿಯ ಪ್ರಜ್ವಲ್ ರೇವಣ್ಣ ಕೂಡ ವಕಾಲತ್ತನ್ನು ಕೂಡ ಸಲ್ಲಿಕೆ ಮಾಡ್ಬೋದು. ಹಾಗಾಗಿ ಈಗ ಯಾವ್ಯಾವ ಅಂಶಗಳನ್ನು ಪರಿಗಣಿಸಿ ಜನಪ್ರತಿನಿಧಿಗಳ ಕೋರ್ಟ್ ಈ ಒಂದು ಆದೇಶವನ್ನು ಕೊಟ್ಟಿದೆ ಅನ್ನೋದು ಇಲ್ಲಿ ಬಹಳ ಪ್ರಮುಖವಾಗಿ ನೋಡಬೇಕಾಗತ್ತೆ. ಈ ಆದೇಶ ಪ್ರತಿ ಪಡೆದ ನಂತರ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಹೈಕೋರ್ಟ್ನಲ್ಲೂ ಕೂಡ ವಾದ ಪ್ರತಿವಾದವನ್ನು ಮಂಡಿಸಬೇಕಾಗತ್ತೆ. ರಾಮ್, ಈ ಒಂದು ಪ್ರಕರಣವನ್ನು ರವಿನಾರಾಯಣ್ ಸಮಾಜದ ಜನ ಇದರಲ್ಲ ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದ್ರು. ಯಾಕೆ ಅಂತ ಹೇಳಿದರೆ, ಒಂದು ಮನಸ್ಸಿನಲ್ಲಿರುತ್ತೆ ಎಲ್ರಿಗೂ ಕೂಡ ಸಹಜವಾಗಿ, ಹಣ ಅಧಿಕಾರ ಇರುವವರಿಗೆ ನ್ಯಾಯಾಲಯ ಏನೋ ಮಾಡಲ್ಲ, ಬಿಟ್ಟು ಕಳಿಸುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಂಥ ಜನ ಇವತ್ತು ಅದು ಉಲ್ಟಾ ಆಗೋಯ್ತು. ನ್ಯಾಯಾಲಯದ ಮುಂದೆ ಯಾರೂ ಏನೂ ಅಲ್ಲ ಅನ್ನೋದನ್ನು ಮತ್ತೆ ನ್ಯಾಯಾಲಯ ಪ್ರೂವ್ ಮಾಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗ್ಲೂ ರಾಮ್, ಈಗ ಈ ಒಂದು ಪ್ರಕರಣ ದಾಖಲಾದ ನಂತರ ಹಣ ಇದ್ದವರು ಯಾವ ರೀತಿ ಬೇಕಾದ್ರೂ ತಮ್ಮನ್ನು ಬಚಾವ್ ಮಾಡ್ಕೊಳ್ಳಿಕ್ಕೆ ಅಂದರೆ ಈಗ ಒಂದು ಪ್ರಕರಣದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾರೆ. ಯಾವ ರೀತಿ ಶಿಕ್ಷೆ ಆಗದೆ ಕಡಿಮೆ ಈ ರೀತಿ ಮಾತುಕತೆಗಳು ಕೇಳಿ ಬಂದಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣ ಇದಕ್ಕೆಲ್ಲದಕ್ಕೂ ಕೂಡ ಸ್ಪಷ್ಟವಾದಂಥ ಉದಾಹರಣೆ ಆಗಿದೆ. ನಾನು ಅವಾಗಲೇ ಹೇಳಿದಾಗೆ ಈ ಒಂದು ಪ್ರಕರಣದಲ್ಲಿ ಆರೋಪಿ ಬಂಧನವಾದ ನಂತರ 14 ತಿಂಗಳುಗಳ ಕಾಲ ಜಾಮೀನನ್ನು ನಿರಾಕರಿಸಿತ್ತು. ಆತನ ನ್ಯಾಯಾಂಗ ಬಂಧನದಲ್ಲಿ ಇಟ್ಕೊಂಡೇ ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಲಾಯಿತು. 3 ಬಾರಿ ಜಾಮೀನು ಅರ್ಜಿಯನ್ನು ತಿರಸ್ಕಾರ ಆಯಿತು. ಜೊತೆಗೆ 400 ದಿನಗಳ ಕಾಲ ಜೈಲಿನಲ್ಲಿ ಅಂದರೆ ನ್ಯಾಯಾಂಗ ಬಂಧನದಲ್ಲಿ ಇಟ್ಕೊಂಡೇ ಈ ಒಂದು ಪ್ರಕರಣದ ಅಂದರೆ ವಿಚಾರಣೆ ನಡೆದಿದೆ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನ್ಯಾಯಾಂಗ ಇವತ್ತು ಕೂಡ ಪ್ರಬಲವಾಗಿದೆ. ನ್ಯಾಯಾಂಗ ವ್ಯವಸ್ಥೆಯಿಂದ ತಪ್ಪಿತಸ್ಥರು ಯಾವುದೇ ರೀತಿಯಾದಂಥ ತಪ್ಪಿಸ್ಕೊಳ್ಳೋದಕ್ಕೆ ಭಾಳ ಕಷ್ಟ ಅನ್ನೋದಕ್ಕೆ ಈ ಒಂದು ಪ್ರಕರಣ ಭಾಳ ಸ್ಪಷ್ಟವಾಗಿ ನಮ್ಮ ಮುಂದೆ ಉದಾಹರಣೆಯಾಗಿ ನಿಂತಿದೆ. ರಾಮ್, ಎಸ್ ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಬಿಗ್ ಬ್ರೇಕಿಂಗ್ IPC ಇಷ್ಟಕ್ಕೆ ಮುಗಿದಿಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣ. ಪ್ರಜ್ವಲ್ ರೇವಣ್ಣ ವಿರುದ್ಧ 4 ರೇಪ್ ಕೇಸ್ಗಳಿದ್ದಾವೆ. 4ರ ಪೈಕಿ ಮೊದಲನೇ ಕೇಸ್ನಲ್ಲಿ ಈಗ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಇನ್ನು 3 ಪ್ರಕರಣಗಳು ವಿಚಾರಣೆ ಹಂತದಲ್ಲಿದ್ದಾವೆ. ಹೊಳೆ ನರಸೀಪುರದ ಮತ್ತೋರ್ವ ಕೆಲಸದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ. ಈ ಕೇಸ್ನಲ್ಲಿ ಪ್ರಜ್ವಲ್ ತಂದೆ ರೇವಣ್ಣ ಸಹ ಆರೋಪಿಯಾಗಿದ್ದಾರೆ. JDS ಕಾರ್ಯಕರ್ತೆ ಮೇಲಿನ ಅತ್ಯಾಚಾರ ಪ್ರಕರಣ ಬಾಕಿ ಇದೆ. ಮತ್ತೋರ್ವ ಮನೆ ಕೆಲಸದವಳ ಮೇಲೆ ಅತ್ಯಾಚಾರ ಪ್ರಕರಣವೂ ಕೂಡ ಇದೆ. CIDಯಲ್ಲಿ ದಾಖಲಾಗಿದ್ದಂಥ ಈ ಪ್ರಕರಣ ಅಸಹ್ಯ ಆಗುತ್ತೆ. ವಿಚಾರಣಾ ಹಂತದಲ್ಲಿರುವಂಥ ಈ 3 ಪ್ರಕರಣಗಳು, ಸೊ ಈಗ 4 ಕೇಸ್ಗಳ ಪೈಕಿ 1ರಲ್ಲಿ ಶಿಕ್ಷೆಯಂತೂ ಆಗಿದೆ, ನ್ಯಾಯ ಸಿಕ್ಕಿದೆ ಸಂತ್ರಸ್ತೆಗೆ. ರವಿನಾರಾಯಣ್, ಈ ಪ್ರಕರಣಗಳನ್ನು ನೋಡ್ತಾ ಇದ್ರೇನೆ ಒಂಥರ ಅಸಹ್ಯ ಹುಟ್ಟುಬಿಡುತ್ತೆ ಈ ಮನುಷ್ಯನ ಮೇಲೆ. ಇದೆಲ್ಲದರ ನಡುವೆ ಈಗ 4 ಪ್ರಕರಣಗಳಿದ್ದಾವೆ. 4 ಪ್ರಕರಣಗಳ ಪೈಕಿ ಒಂದು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಯಿತು. ಮುಂದಿನ 3 ಪ್ರಕರಣಗಳ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ, ಯಾವ ಪ್ರಕರಣಗಳವು?
ರಾಮ್, ಈ ಒಂದು ಕಳೆದ ವರ್ಷ ಸಂಸದ ಚುನಾವಣೆ ಮುಗಿದ ನಂತರ ಪ್ರಜ್ವಲ್ ರೇವಣ್ಣ ವಿರುದ್ಧ 4 ಪ್ರಕರಣ ದಾಖಲಾಗಿತ್ತು. ಒಂದು ಅವರ ಮನೆ ಕೆಲಸದ ಆಕೆ ಕೊಟ್ಟಂತ ಒಂದು ಪ್ರಕರಣದಲ್ಲಿ ಈಗ ಶಿಕ್ಷೆ ಪ್ರಕಟ ಆಗಿರೋದು, ಜೊತೆಗೆ 3 ಪ್ರತ್ಯೇಕವಾದಂತಹ ಸಂತ್ರಸ್ತೆಯರು ಈ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ರು. ಹಾಗಾಗಿ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಕೊಟ್ಟಾಗಿದೆ. ಇನ್ನು ಮೂರು ಪ್ರಕರಣಗಳು ಕೂಡ ನ್ಯಾಯಾಲಯದ ಮುಂದೆ ಇದೆ. ಇನ್ನು 3 ಪ್ರಕರಣಗಳ ಪ್ರತ್ಯೇಕವಾದಂತಹ ವಿಚಾರಣೆ ಕೂಡ ನಡೀಬೇಕಾಗುತ್ತೆ. ಹಾಗಾಗಿ ಒಂದು ಪ್ರಕರಣದಲ್ಲಿ ಶಿಕ್ಷೆಗೊಳಪಟ್ಟಿರುವಂತಹ ರೇವಣ್ಣ ಇನ್ನು ಮೂರು ಪ್ರತ್ಯೇಕವಾದಂತಹ ಪ್ರಕರಣಗಳಲ್ಲಿ ಮತ್ತೆ ವಾದವನ್ನ ಮಂಡಿಸಬೇಕಾಗಿದೆ, ಅಂದ್ರೆ ಈ ಪ್ರಕರಣಗಳ ಸಂಬಂಧ. ಹಾಗಾಗಿ ಈ ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಈ ಒಂದು ಪ್ರಕರಣಗಳ ಸುಳಿಯಿಂದ ಹೊರಗಡೆ ಬರೋದು ಅಷ್ಟು ಸುಲಭ ಅಲ್ಲ. ಈಗಾಗಲೇ ಒಂದು ಪ್ರಕರಣದಲ್ಲಿ ಶಿಕ್ಷೆಗೊಳಪಟ್ಟಿರುವಂತಹ ಪ್ರಜ್ವಲ್ ರೇವಣ್ಣ ಇನ್ನು 3 ಪ್ರತ್ಯೇಕವಾದಂತಹ ಪ್ರಕರಣಗಳನ್ನ ಎದುರಿಸಬೇಕಾಗಿದೆ ರಾಮ್. ಸೊ ಈ ಒಂದು ಕೇಸ್ನ ತೀರ್ಪು ರವಿನಾರಾಯಣ್ ಆ 3 ಕೇಸ್ಗಳ ಮೇಲೆ ಪರಿಣಾಮ ಬೀರಬಹುದಾ ಅಂತ, ಬೀರಿದ್ರು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು? ಒಂದು, ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಈಗಾಗಲೇ ವಾದವನ್ನು ಮಂಡಿಸಬೇಕಾದ್ರೆ ಹೇಳ್ತಾರೆ, ಅಂದರೆ ನಿನ್ನೆ ಕೂಡ ವಾದವನ್ನು ಮಂಡಿಸಬೇಕಾದ್ರೆ ಹೇಳಿದ್ರು, ಈ ಒಂದು ಆರೋಪಿಗೆ ಒಂದು ಪ್ರಕರಣದಲ್ಲಿ ಶಿಕ್ಷೆಗೊಳಪಟ್ಟಿರೋದ್ರಿಂದ ಇನ್ನು 3 ಪ್ರತ್ಯೇಕವಾದಂಥ ಪ್ರಕರಣಗಳಿದೆ. ಹಾಗಾಗಿ ಈಗ ಮುಂದಿನ 3 ಪ್ರಕರಣಗಳಲ್ಲೂ ಕೂಡ ಈ ಮೊದಲನೇ ಪ್ರಕರಣದಲ್ಲಿ ಏನು ಶಿಕ್ಷೆಗೊಳಪಟ್ಟಿದ್ದಾರೆ ಅದನ್ನು ಕೂಡ ಒಂದು ಸಾಕ್ಷಿ, ಅಂದರೆ ಒಂದು ವಿಟ್ನೆಸ್ ಆಗಿ ತಗೊಂತಾರೆ. ಯಾಕಂದರೆ ಈಗಾಗಲೇ ಒಂದು ಪ್ರಕರಣ ಸಾಬೀತಾಗಿ ಈತನ ವಿರುದ್ಧ ಜೀವಾವಧಿ ಶಿಕ್ಷೆಗೊಳಪಟ್ಟಿದ್ದಾನೆ. ಇನ್ನು 3 ಪ್ರಕರಣಗಳು ಕೂಡ ಇದೇ ರೀತಿ ಬೆದರಿಕೆ ಹಾಕಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿರುವಂತಹ ಪ್ರಕರಣಗಳಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು 3 ಪ್ರಕರಣಗಳು ಕೂಡ ಮಾಡಬೇಕಾಗಿರೋದ್ರಿಂದ ಈ ಒಂದು ಜೀವಾವಧಿ ಶಿಕ್ಷೆಯನ್ನು ನೀಡಿರುವಂತಹ ಪ್ರಕರಣವನ್ನು ಎತ್ತಿಡಿದಾಗೆ ಮತ್ತೆ 3 ಪ್ರಕರಣಗಳು ಕೂಡ ಶಿಕ್ಷೆಯನ್ನು ಪ್ರಕಟ ಮಾಡಬೇಕು ಅಂತೇಳಿ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸ್ತಾರೆ. ಹಾಗಾಗಿ ಈ ಒಂದು ಪ್ರತ್ಯೇಕವಾದಂತಹ ಪ್ರಕರಣಗಳಲ್ಲಿ ಕೂಡ ವಾದ ಪ್ರತಿವಾದವನ್ನ ಈಗ ಮುಂದೆ ನ್ಯಾಯಾಲಯ ಆಲಿಸಬೇಕಾಗತ್ತೆ. ನ್ಯಾಯಾಲಯ ಆಲಿಸಿದ ನಂತರ 3 ಪ್ರತ್ಯೇಕವಾದಂತಹ ಪ್ರಕರಣಗಳೇನು ಬಾಕಿ ಉಳ್ಕೊಂಡಿದೆ ಅದರಲ್ಲಿ ಒಂದು ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಬೇಕಾಗತ್ತೆ ರಾಮ್. ಓಕೆ ರವಿನಾರಾಯಣ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.